ಆಫ್ಟರ್ ಸೋ ಮೆನಿ ಡೇಸ್ ಮತ್ತೆ ಅವಕಾಡೋ ಜ್ಯೂಸ್ ಮಾಡ್ತಾಯಿದ್ದೀನಿ. ಮೋರ್ ದೆನ್ 1.5 months ಆಗೋಗಿದೆ ಅನಿಸುತ್ತೆ. ಆಲ್ಸೋ ಇದು ಮೊನ್ನೆ ಸುಟ್ಕೊಂಡೆ ಐರನ್ ಬಾಕ್ಸಲ್ಲಿ. ಇದು ಅವತ್ತು ಸುಟ್ಕೊಂಡಿದ್ದು. ಚೆ ಓಕೆ. ಎನಿವೇಸ್ ಚಾಕು ಏನೋ ಆಗೋಗಿತ್ತು ಅನ್ಸುತ್ತೆ, ಬ್ಲ್ಯಾಕ್ ಆಗೋಗಿದೆ. ಸೊ ಇವತ್ತು ಡಿನ್ನರ್ಗೆ ಟೈಮ್ ಎಷ್ಟು 6:30. ಇವಾಗೆ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಆ್ಯಂಡ್ ಇಟ್ಸ್ ರೆಡಿ. ಫಾರ್ ದ ಫಸ್ಟ್ ಟೈಮ್ ನಾನು ಶುಗರ್ ಹಾಕಿಲ್ಲ. ಟೇಸ್ಟ್ ಮಾಡಿದೆ, ಸ್ವಲ್ಪ ಕಹಿ ಅನಿಸ್ತಾಯಿತ್ತು. ಸೊ ಅದಕ್ಕೆ ಒಂಚೂರು ಹನಿ ಹಾಕ್ಕೊಂಡಿದ್ದೀನಿ. ಪ್ಯೂರ್ ಹನಿ ಇದು, ಊರಿಂದ ತರಿಸಿರೋದು. ಸೊ ಯಾ, ಐ ವಿಲ್ ಹ್ಯಾವ್ ಇಟ್. ಲುಕ್ ಅಟ್ ದ ಮಗ್. ಇಟ್ಸ್ ಮ್ಯಾಚಿಂಗ್ ಮೈ ಡ್ರೆಸ್ ಇವತ್ತು. ನೋಡಿ ಎಷ್ಟು ಪರ್ಫೆಕ್ಟಾಗಿ. ಎನಿವೇಸ್ ಆಲ್ಸೋ ಯಾಕೆ ಶುಗರ್ ಹಾಕಿಲ್ಲ ಅಂತಂದರೆ ನೆನ್ನೆಯಿಂದ ಸ್ವೀಟ್ ತಿನ್ನೋದು ಬೇಡ ಅಂತ. January 1 ಹೇಗೋ ತಿನ್ಬಿಟ್ಟೆ. ಇವತ್ತು January 3. ಸೊ ನೆನ್ನೆಯಿಂದ ತಿಂತಾಯಿಲ್ಲ. ಅಭಿ ಆಲ್ಮೋಸ್ಟ್ 15 days ಮೇಲಾಯಿತು ಅವನು ಶುಗರ್ ಕಟ್ ಡೌನ್ ಮಾಡಿ, ಸ್ವೀಟ್ ಕಟ್ ಡೌನ್ ಅಂತ ಹೇಳ್ಬೋದು. ಸೊ ನಾನು ನಿನ್ನೆಯಿಂದ ಶುರು ಮಾಡಿದ್ದೀನಿ. ಎಷ್ಟು ಕ್ರೇವಿಂಗ್ಸ್ ಆದ್ರೂ ತಡ್ಕೊಂಡಲ್ಲ, ಅದರ ಆಲ್ಟರ್ನೇಟಿವ್ ಏನು ಮಾಡಬಹುದು. ಪ್ರತಿ ಸತಿ ಕ್ರೇವಿಂಗ್ಸ್ ಆದಾಗೂ ಅದನ್ನು ಅವಾಯ್ಡ್ ಮಾಡೋದಕ್ಕಿಂತ ಲುಕ್ ಫಾರ್ ಎನ್ ಆಲ್ಟರ್ನೇಟಿವ್. ಅದು ಲೈಫಲ್ಲಿರ್ಬೋದು, ಇವನ್ ಅದರ್ವೈಸ್. ಸೊ ನಾನಿವಾಗ ಪ್ರತಿ ಸತಿ ನನಗೆ ಏನಾದ್ರು ತಿನ್ನಬೇಕು ಅಂತ ಅನಿಸ್ತೆ. ಅದು ಮನೆ ತುಂಬ ಸ್ವೀಟ್ಸ್ ಇದೆ. ಬಿಕಾಸ್ ಮೈಸೂರಿಗೆ ಹೋಗಿದ್ರು ನೆನ್ನೆ ಧನು ಆಂಟಿ ಎಲ್ಲ. ಸೊ ಅವರು ಏನೇನೋ ಸಾಪಾಯಿಂದ ಮತ್ತು ಮೈಸೂರು ಪಾಕು ಅದು ಇದು ಎಲ್ಲ ತಂದಿದ್ದಾರೆ. ಬಟ್ ಸ್ಟಿಲ್ ಪ್ರತಿ ಸತಿ ನಂಗೆ ತಿನ್ಬೇಕು ಅನಿಸ್ದಾಗೂ ಐ ವಿಲ್ ಡ್ರಿಂಕ್ 1 glass ಆಫ್ ಹಾಟ್ ವಾಟರ್. ಸೊ ನನಗೆ ಅವಾಗ ಕ್ರೇವಿಂಗ್ಸೇ ಹೋಗ್ಬಿಡುತ್ತೆ. ಸೊ ಯಾ, ಐ ಲವ್ ಮತ್ತೆ ಇನ್ನೊಂದ್ಸತಿ ಐ ಲವ್ ಡಬ್ಬಲ್ ಐ ಲವ್ ಯು. ಫುಲ್ ಫಸ್ಟ್ ಹೇಳ, ಆಮೇಲೆ ಯು, ಮತ್ತೆ ಐ ಫಸ್ಟ್ ಇಂದ ಹೇಳಲ್ಲ. ಐ ಲವ್ ಯು. ಮತ್ತೆ ಲಾಸ್ಟ್ ಟೈಮ್ ಐ ಲವ್ ಯು. ಫುಲ್ ಹೇಳ್ಬಿಡ್ಬೇಕು ನೋಡಿಲಿ. ಐ ಲವ್ ಯು, ಐ ಲವ್ ಯು, ಅಲ್ಲ ಐ ಲವ್ ಯು, ಐ ಲವ್ ಯು. ಏನದು ಬಡ್ಲು? ದಬ್ಬು ಅಲ್ಲ ಕಣೋ, ಐ ಲವ್ ಯು ಕಣೋ. ಅದು ಐ ಲವ್ ಯು ಅನ್ನೋ ಅಂದರೆ ದಬ್ಬು ಅನ್ನತ್ತೆ. ಕುಳ್ಳಿ ಕುಟ್ಟಿ. ಸರಿ, ಬಾಯ್ ಮಾಡು ಗ್ರಂಥಗೆ. ಬಾಯ್ ಅನ್ನುತ್ತಾ. ನಿನ್ನ ಹೆಸ್ರೇನು? ದೊಂತ. ಬಾಯ್ ಮಾಡು ಗ್ರಂಥಗೆ. ಚಿಂಚು, ನಿನ್ನ ಫೇವ್ರೆಟ್ ಸಾಂಗ್ ಯಾವುದು? ರಾನು ರಾನು ಬೊಂಬೈಕಿ ರಾನು ತಾನ. ಹೆಂಗೆ ಡ್ಯಾನ್ಸ್ ಮಾಡೋದು ನೀನು? ಡಿಂಕ್ ಚಕ್ಕ ಡಿಂಕ್ ಚಕ್ಕ ಡಿಂಕ್. ಬಂಗಾರ. ಇವತ್ತು ಫುಲ್ ಮೂನ್ ಡೇ. ಎತ್ತು ಎತ್ತು. ಇದು ಬೇಡ ಕಣವ, ಇದೆತ್ತು. ಬಾ, ಅಲ್ಲಿ ಬೇಡ ಬಾರವಾ. ಆಗ್ಲೇ ಮಗಳು ವೇಟ್ ಲಿಫ್ಟಿಂಗ್ ಮಾಡಿಸ್ತಾ ಇದೆಯಲ್ಲ ಅಂತ. ಇಲ್ಲಿ ಇಡೋಣ. ಅದೆತ್ಕೊ ಬರೋಣ ಬಾ. ನೋಡಿ 5 kg ಎತ್ತತ್ತೀಯಾ? ಇದೆತ್ಕೋ. ಇದು ಬಿದ್ದೆ ಹೋದಲ್ಲ ಅಲ್ಲ. ಉಶು ನೋಡಿ. ಒಂದೇ ಕೈ. ಹುಷಾರು ಕಾಲು. ಫೋಕಸ್ ಮುಂದೆ ನೋಡು, ಡ್ಯಾಡಿ ನೋಡ್ಬೇಡ. ಕೊಡು. ವರ್ಕೌಟ್ ಡನ್ ಫಾರ್ ದ ಡೇ. ಅಡ್ವಾಂಟೇಜಸ್ ಆಫ್ ವರ್ಕಿಂಗ್ ಎಟ್ ಹೋಮ್ ನೋಡಿ. ಯಾವ ಬಟ್ಟೆಯಲ್ಲಿ ಇರ್ತೀವೋ ಅದರಲ್ಲೇ ಚಿನ್ನಮನೆ ತಗೊಂಬಂದು ವರ್ಕೌಟ್ ಮುಗಿಸ್ಕೊಂಬಿಡೋದು ರೆಗ್ಯುಲರಾಗೆ.
ಅವು ಎಲ್ಲ ಲೈಟ್ ಆಫ್ ಮಾಡಿದೆ. ಇವತ್ತು ಫುಲ್ ಮೂನ್ ಡೇ. ಸೊ ಇವಾಗ ಹೋಗಿ ನಂದು ವಿಷನ್ ಬೋರ್ಡ್ಗೆ ಫೋಟೋಸ್ ತೊಗೊಂಬರ್ಬೇಕು. ಪ್ರಿಂಟೌಟ್ ತೊಗೊಬಂದು ನೈಟ್ ಚಿನ್ನಮ್ಮನ ಮಲಗಿಸಿ ಮೂನ್ ಕೆಳಗಡೆ ಕೂತ್ಕೊಂಡು ಒಬ್ಳೆ ವಿಷನ್ ಬೋರ್ಡ್ ಮಾಡ್ತೀನಿ. ಹೆಂಗಿರುತ್ತೆ ಹೇಳು ಚಿನ್ನಮ್ಮ? ಸಾಕತ್ತಾಗಿರುತ್ತಲ್ಲ? ಖುಷಿ ಇದೆಯಾ? ಓಕೆ ಕಮ್ ಲೆಟ್ಸ್ ಗೋ. ಪುಚ್ಚಿ ಕೊಡವ ಅಮ್ಮಂಗೆ. ಅಯ್ಯೋ ಚಿಂಟು ಮಲ್ಕೋಬಿಟ್ಟಿದೆ ಅಭಿ. ಚಿಂಟು ಮಲ್ಕೋಬಿಡ್ತು, ಕಣ್ಣು ಮುಚ್ಕೋಬಿಟ್ಟಿದೆ. ಮಲ್ಕೊಂತು ಹೇ ಕಳ್ಳಿ. ಫೋಟೋ ತೊಗೊಂಡು ಮನೆಗೆ ಗೋಯಿಂಗ್. ನಾನು ಅದೇ ಅಭಿಗೆ ಹೇಳ್ತಾ ಇದ್ದೆ, ನಾನು ವಿಷನ್ ಬೋರ್ಡ್ ಮಾಡೋಕ್ಕೆ ಶುರು ಮಾಡಿದಾಗಿದ್ದು ನಾನು ಲೈಕ್ ಮುಂಚೆ ಎಲ್ಲ ಪೇಪರ್ A4 ಶೀಟ್ ತೊಗೊತಾ ಇದ್ದೆ. ಫೋಟೋ ಪ್ರಿಂಟೌಟ್ ತೊಗೊಳೋದು ಸ್ಟಾರ್ಟ್ ಮಾಡಿದಾಗಿಂದನು ನಾನು ಇದೇ ಅಂಗಡಿಗೆ ಹೋಗಿ ತೊಗೋತಾ ಇರೋದು. ಇಲ್ಲಿ ನಮ್ಮ ಮನೆ ಹತ್ರ ಇದೆ, ಬಟ್ ಸ್ಟಿಲ್ ನಾನು ಅದೇ ಶಾಪಿಗೆ ಹೋಗಿ ದೂರ ಆದರೂ ಪರವಾಗಿಲ್ಲ ಅಲ್ಲೇ ಪ್ರಿಂಟೌಟ್ ತರೋದು. ಸೊ ತಗೊಂಡು ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಮಗು ಹೆಂಗೆ ಸುಲಿತಾ ಇದ್ದೀನಿ. ಅರ್ಧ ಓಪನ್ ಮಾಡಿಕೊಟ್ರೆ ಅವಳೇ ಸುಲಿತಾಳೆ. ಸುಳಿಯವ ಸುಳಿ. ನಾನು ಹಂಗೆ ಟೈಮ್ ಗ್ಯಾಪಲ್ಲಿ ತಿನ್ನಿಸ್ತಾ ಇದ್ದೀನಿ. ನೋಡಿ ಏನಾರ ಕೆಲಸ ಕೊಟ್ಟರೆ ಈಸಿಯಾಗಿ ತಿನ್ನಿಸ್ಬೋದು. ಆಂಟಿ ಸುಲಿಯೋದ್ಕಿಂತ ಜಾಸ್ತಿ ಕೆಲಸ ಇದೆ. ಅರ್ಧ ಸುಲ್ ಕೊಡೋದು. ಇದು ಎಷ್ಟು ಚೆನ್ನಾಗಿ ಸುಲಿತಾಳು. ನೆಕ್ಸ್ಟ್ ನಿನ್ಗೆ ಕಣವ. ನಾವು ಕಾಂಪಿಟೇಷನಲ್ಲಿ ಸುಲಿತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ. ಹಂಗಾಯ್ತು. ಡೈಲಿ ತಿನ್ನುವಾಗ ಒಂದೊಂಚೂರು ಕೊಡಿ ಆಂಟಿ. ಅಪ್ಪಿತ ಅಲ್ಲ, ಅಪ್ಪು ಮಾ ಅಪ್ಪು ಮಾ ಗುಂಡ ಅಪ್ಪು ಮಾ ಮಮ್ಮ ಅಪ್ಪು ಮಾ ಹೇಳು ಬೇಗ. ಅಪ್ಪು ಮಾ ಅಪ್ಪು ಒಂದೇ ಅಲ್ಲ, ಅಪ್ಪು ಮಾ. ಗುಂಡಿ ಮರಿ ಕ್ಯೂಟಿ ಥರ ಆಡ್ಬೇಡ ನೀನು. ಇಲ್ಲಿ ನೋಡಿಲಿ. ಅಪ್ಪು ಅಪ್ಪಿತ ಬೇಡ. ಅಪ್ಪು 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 ಮಾ. ಅಬ್ಬು ಆಯ್ತು. ಎಲ್ಲೋಯ್ತು ಅಬ್ಬು? ಡ್ಯಾಡಿ ಮಾಡಿದ್ದ. ಪಾಪ ಡ್ಯಾಡಿ ಮೇಲೆ ಎಷ್ಟು ಫಿಟ್ಟಿಂಗ್ ಇಡ್ತೀಯಲ್ಲೋ. ಪಾಪ ಡ್ಯಾಡಿ, ಮುದ್ದು ಡ್ಯಾಡಿ ಅದು. ನಂಗೆ ಇಷ್ಟ ಡ್ಯಾಡಿ ಅಂದರೆ. ನಿಂಗೆ ಇಷ್ಟನಾ? ಎಷ್ಟಿಷ್ಟ ನಿಂಗೆ ಡ್ಯಾಡಿ ಅಂದರೆ? ಎಷ್ಟಿಷ್ಟ ಹೇಳು. ಎಷ್ಟಿಷ್ಟ ನಿಂಗೆ ಡ್ಯಾಡಿ ಅಂದರೆ? ಇಷ್ಟನಾ ಡ್ಯಾಡಿ ನಿಂಗೆ? ಇಷ್ಟ ಇಲ್ಲ? ಅಪ್ಪು ಮಾ ಅಪ್ಪು ಇಷ್ಟನಾ? ಎಷ್ಟಿಷ್ಟ ನಿಂಗೆ? 1. ಆಮೇಲೆ 2 ಇಷ್ಟನು. ಅಯ್ಯೋ ರಾಣಿ ಮರಿ. ಡ್ಯಾಡಿ ಎಷ್ಟಿಷ್ಟ? 1. ಡ್ಯಾಡಿನೂ 1 2 ಇಷ್ಟನಾ ನಿಂಗೆ? ಅಯ್ಯೋ ರಾಣಿ. ನಿಂಗೆ ಡ್ಯಾಡ ಇಷ್ಟ ಅಲ್ಲ? ಡ್ಯಾಡ ಇಷ್ಟ. ಗುಡ್ ಬಾಯ್ ಅಲ್ಲ ಡ್ಯಾಡ? ಪುಟ್ಟಿ ಅಲ್ಲ ಡ್ಯಾಡ? ಪುಟ್ಟಾನು ಓ ನಮ್ಮನೆ ಅಬ್ಬು ಆಯ್ತಾ? ಬೇಡ ಮುಟ್ಟಲ್ಲ. ಸೊಳ್ಳೆ ಕಚ್ಬಿಡ್ತಾ? ಪಟ್ ಅನ್ಬೇಕಾಯ್ತು. ಹೇಳ ನಮ್ಮ ಮಮ್ಮಿಗೆ, ಯಾಕೆ ನೀನು ಕಚ್ತಾ ಇದೆಯಾ ನನಗೆ ಅಂತ ಅನ್ಬೇಕಲ್ಲ ನೀನು. ಡ್ಯಾಡಿ ಕಚ್ತಾ? ಎಲ್ಲದಕ್ಕೂ ಡ್ಯಾಡಿ ಅನ್ನತ್ತೆ. ತಾಚಿ ಮಾಡೋಣ, ಪಚ್ಚೋಳೋಣ. ಗುಡ್ ನೈಟ್ ಮಾಡಿ ಎಲ್ಲರಿಗೂ. ಗುಡ್ ನೈಟ್. ಪುಚ್ಚಿ ಕೊಡು. ವಾ. ಪಾಪುನ್ ಜಸ್ಟ್ ಮಲಗಿಸ್ದೆ. ಫೋಟೋಸ್ ಇಲ್ಲೇ ಇದೆ. ಐ ಆಮ್ ಸೋ ಎಕ್ಸೈಟೆಡ್. ನನಗೆ ಫುಲ್ ಖುಷಿ. ಇವತ್ತು ಫುಲ್ ಮೂನ್ ಡೇ ಬೇರೆ. ನಾನು ಸಿಟ್ಔಟಲ್ಲಿ ಕೂತ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ ಇಫ್ ಇಟ್ ವರ್ಕ್ಸ್ ಔಟ್ ಆರ್ ನಾಟ್. ಅಟ್ಲೀಸ್ಟ್ ರೂಮಲ್ಲೇ ಕೂತ್ಕೊಂಡು ಮಾಡಿ ಫೈನಲ್ ಫೋಟೋ ಟೆರೆಸಿಗೆ ತೊಗೊಂಡು ಹೋಗಿ ಮೂನ್ ಹತ್ರ ತೋರಿಸಿ ಐ ವಾಂಟ್ ಟು ಮ್ಯಾನಿಫೆಸ್ಟ್ ಇನ್ ವಿಜುವಲೈಸ್ ಆ್ಯಂಡ್ ಟೇಕ್ ಮೈ ಟೈಮ್. ಇವಾಗ ಈ ಹುಡುಗಿನ ಕೆಳಗಡೆ ಹಾಕೋದೇ ಇರೋದು ಪ್ರಾಬ್ಲಮ್ಮು. ಎಷ್ಟು ಕಷ್ಟ ಗೊತ್ತಾ ಹುಡುಗಿನ ನನ್ನ ತೊಡೆ ಮೇಲಿಂದ ಕೆಳಗಡೆ ಹಾಕೋದು. ಸೊ ಇವಾಗ ಅದನ್ನು ಮಾಡಿ ಸಾಹಸ ಮಾಡಿ ಓಡುವ. ಆಲ್ಸೋ ನಂದು ಇವತ್ತು ಸ್ಟೆಪ್ಸ್ ಕಂಪ್ಲೀಟ್ ಮಾಡಿಲ್ಲ. ಐ ಥಿಂಕ್ ಸಮ್ವೇರ್ ಅರೌಂಡ್ 7,000 7.5 ಆಗಿರಬೇಕು. ಸೊ ಮಿಕ್ಕಿದ್ದು ಮುಗಿಸಿ ಮಲಗಬೇಕು. ನೆನ್ನೆ 12,000 ಆಯಿತು. ಅಟ್ಲೀಸ್ಟ್ ಮೈ ಗೋಲ್ ಇಸ್ 10 ಕಂಪ್ಲೀಟ್ ಮಾಡಬೇಕು ಅಂತ. 10 ಮೇಲೆ ಎಷ್ಟಾಗುತ್ತೋ ಅದು ಬೋನಸ್ಸು. ಇವತ್ತು ಜಾಸ್ತಿ ಚಿನ್ನಮ್ಮನ ಮಲಗಿಸಿ ಎತ್ಕೊಳ್ಳೋದು, ಕಾಲ ಮೇಲೆ ಇರೋದು ಇದೇ ಆಯಿತು. ಆ್ಯಂಡ್ ಕುತ್ಕೊಂಡು ಮಾಡೋ ಕೆಲಸಗಳೇ ಇತ್ತು. ಸೊ ಹಾಗಾಗಿ ಜಾಸ್ತಿ ಆಗಿಲ್ಲ. ಬಟ್ ಇವಾಗ ಐ ವಿಲ್ ಫಿನಿಶ್. ಇನ್ನೇನು ಒಂದು 3,000 ಅಲ್ವಾ. ಸೊ ಪಟ ಅಂತ ಮುಗಿಸಿ ಅದಾದಮೇಲೆ ನಂದು ವಿಷನ್ ಬೋರ್ಡೆಲ್ಲ ಮಾಡಿ ಮಲಗುವ.
ನನಗೆ ಈ ಥರ ಖುಷಿ ಏನಾದರೂ ಆದಾಗ ನಿದ್ದೆನೇ ಬರಲ್ಲ ಗೊತ್ತಾ. ಇವಾಗ ನಾನೇನಾದರೂ ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ರೂ ಮಲ್ಗೋಕ್ಕಾಗಲ್ಲ, ತಲೆಯಲ್ಲಿ ಇದೇ ಓಡ್ತಾ ಇರುತ್ತೆ, ಹಿಂಗೆ ಮಾಡೋದು ಏನು ಮಾಡೋದು ಅಂತೆಲ್ಲ. ಸೊ ಅದಕ್ಕೆ ಏನಾದರೂ ಕೆಲಸ ಇರುವಾಗ, ಅದು ಖುಷಿಯಾಗಿ ಮಾಡೋ ಕೆಲಸ ಇರುವಾಗ ಫಸ್ಟ್ ಮಾಡಿಬಿಟ್ರೆ ಆಮೇಲೆ ಒಳ್ಳೆ ನಿದ್ದೆ ಬರುತ್ತೆ. ಸೊ ಇವಾಗ ಮಾಡುವ. ಅದಕ್ಕೂ ಮುಂಚೆ ಈ ಮೇಡಮ್ನ ಕೆಳಗೆ ಹಾಕಬೇಕು. ಸಾಹಸ ತೋರಿಸ್ತೀನಿ ನಾನು, ಯಾವ್ಯಾವ ಆ್ಯಂಗಲಲ್ಲಿ ಇದೊಳ್ತೀನಿ ನೋಡ್ಬೇಕು ನೀವು. ಫೈನಲಿ ಮಿಷನ್ ಅಕಾಂಪ್ಲಿಷ್ಡ್. ಈಗ ವಿಷನ್ ಮೋಡ್ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಸೊ ಫೋಟೋಸ್ ಎಲ್ಲ ಇಲ್ಲಿದೆ, ಅದನ್ನು ರೆಡಿ ಮಾಡಬೇಕು. ಆ್ಯಂಡ್ ಇದು 3mm ಟೇಪು, ನಾನು ಯಾವಾಗಲೂ ಇದೇ ಯೂಸ್ ಮಾಡೋದು. ಕತ್ರಿ ಇದೆ ಆ್ಯಂಡ್ ನನ್ನ ಫೋನ್ ಏನಾದರೂ ಪಾಡ್ಕಾಸ್ಟ್ ಕೇಳ್ಕೊಂಡು ಮಾಡೋಕ್ಕೆ. ಆ್ಯಂಡ್ ನನ್ನ ಹಳೆ ವಿಷನ್ ಬೋರ್ಡ್ ಇದೆ ನೋಡಿ. ಇದು ಜಸ್ಟ್ ಫ್ರೇಮ್ ಅಷ್ಟೇ, ಗ್ಲಾಸ್ ಇದೆ, ಇಲ್ಲೇನೋ ಮೆತ್ಕೊಂಡಿದೆ, ಎಲ್ಲ ಒರೆಸ್ಬೇಕು. ನನ್ನ ಮಗಳು ಮಾಡಿರ್ತಾಳೆ. ಇದನ್ನು ಸೈಡ್ಗೆ ಇಡೋಣ. ಇದು ಬೋರ್ಡ್ ಹಿಂಗಿರುತ್ತೆ, ಇಲ್ಲಿ ಉಲ್ಟಾ ನಾನು ಸ್ಟಿಕ್ ಮಾಡಿರೋದು. ಸೊ ಇದನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಇದಕ್ಕೆ ಅಂಟಿಸೋದು. ನೋಡಿ ಹಿಂಗೆ ಫೋಟೋಸ್, ಒಂದೊಂದೇ ಫೋಟೋ 3mm ಟೇಪ್ ಹಾಕಿ ಅಂಟಿಸಿರ್ತೀನಿ. ಇದನ್ನೆಲ್ಲ ಇಟ್ಕೋತೀನಿ, ಇದನ್ನು ತೆಗೆದ್ಬಿಟ್ಟು. ಆ್ಯಂಡ್ ಲಾಸ್ಟ್ ಟೈಮ್ ಈ ಥರ ಸ್ಟಿಕ್ಕರ್ಸ್ ಅಂಟಿಸಿದ್ದೆ. ಇದು ಏನದು, ಕೆಲವೊಂದು ಬುಕ್ಸಲ್ಲಿ ಬಂದಿತ್ತು ಸ್ಟಿಕ್ಕರ್ಸು, ಅದನ್ನು ಅಂಟಿಸಿದ್ದೆ. ಈ ಸತಿ ಯಾವುದು ಸ್ಟಿಕ್ಕರ್ ಇಲ್ಲ ಅನಿಸುತ್ತೆ. ಲೆಟ್ಸ್ ಸಿ. ನೋಡಿ ಎಲ್ಲ ತೆಗೆದೆ. ದಿಸ್ ಇಸ್ ಹೌ ದ ಬೋರ್ಡ್ ಲುಕ್ಸ್. ನೌ ಲೆಟ್ಸ್ ಸ್ಟಾರ್ಟ್. ನಾನು ವಿಷನ್ ಬೋರ್ಡ್ ಮಾಡಿ ಮುಗ್ಸೋಕ್ಕಾಗಲಿಲ್ಲ, ಬಿಕಾಸ್ 3 ಫೋಟೋ ಅವರು ಕೊಟ್ಟಿಲ್ಲ, ಪ್ರಿಂಟ್ ಮಾಡೇ ಕೊಟ್ಟಿಲ್ಲ. ಬೇರೆ ಫೋಟೋನ ಒಂದನ್ನು ಎರಡು ಸತಿ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಮೇ ಬಿ ಏನೋ ಮಿಸ್ಟೇಕ್ ಆಯ್ತು ಅನ್ಸುತ್ತೆ, ಬಿಕಾಸ್ ಸೋ ಫಾರ್ ಯಾವತ್ತೂ ಹಂಗಾಗಿಲ್ಲ. ಆ್ಯಂಡ್ ಆ 3 ಪಿಕ್ಚರಲ್ಲಿ 2 ಫೋಟೋ ತುಂಬ ಇಂಪಾರ್ಟೆಂಟ್. ನಾನು ಯೂಶ್ವಲಿ ಹೇಳ್ತಾ ಇರ್ತೀನಿ, ಮೂಡ್ ಆಫ್ ದಿ ಇಯರ್ ಅಂತ ನಾನು ಒಂದು ಪಿಕ್ಚರ್ ಹಾಕ್ಕೊತೀನಿ. ಸೊ 2026 ಮೂಡ್ ಏನಿತ್ತು ಆ ಫೋಟೋನೇ ಬಂದಿಲ್ಲ, ಅದೇ ಮೇನ್ ಮಧ್ಯದಲ್ಲಿ ಬರಬೇಕಾಗಿರೋಂಥ ಫೋಟೋ. ಆ್ಯಂಡ್ ಇನ್ನೊಂದು ಗೋಲ್ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಆ್ಯಂಡ್ ಅದು ಕಣ್ಮುಂದೆ ಕಾಣಿಸ್ತಾ ಇರ್ಬೇಕು ನನಗೆ, ಸೊ ಅಚೀವ್ ಆಗಬೇಕಂದ್ರೆ. ಸೊ ಆ ಫೋಟೋನೂ ಬಂದಿಲ್ಲ. ಇನ್ನೊಂದು ಓಕೆ, ಅದಿಲ್ಲ ಅಂದರೂ ಮ್ಯಾನೇಜ್ ಮಾಡ್ಬೋದು, ಬಟ್ 2 ಫೋಟೋ ತುಂಬ ಇಂಪಾರ್ಟೆಂಟ್ ಗೋಲ್, ಅದೇ ಬಂದಿಲ್ಲ. ಸೊ ಅದು 2 ಇಲ್ಲದೆ ನಾನು ವಿಷನ್ ಬೋರ್ಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಆ್ಯಂಡ್ ಮಾಡೋಕ್ಕೆ ಕೂತ್ಕೊಂಡ್ಮೇಲೆ ಇವಾಗ ಐ ರಿಯಲೈಸ್ಡ್ ಇನ್ನೊಂದು 2 ಫೋಟೋ ಬೇಕು ಅಂತ. ಅಂದರೆ ಆಲ್ರೆಡಿ ಜಾಗ ಇಲ್ಲ, ಬಟ್ ಇನ್ನೊಂದು 2 ಇಂಪಾರ್ಟೆಂಟ್ ಫೋಟೋ ಬೇಕು ಅಂತ ಅನಿಸ್ತು. ಸೊ ನಾಳೆ ಹೋಗಿ ಮತ್ತೆ ಅದನ್ನೆಲ್ಲ ಇಸ್ಕೊಂಡು ಬಂದು ಆಮೇಲೆ ಕಂಪ್ಲೀಟ್ ಮಾಡ್ತೀನಿ. ಇವಾಗೆಲ್ಲ ಏನೇನು ಕಟ್ ಮಾಡಬೇಕು ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಅದು ಫುಲ್ ಕಂಪ್ಲೀಟ್ ಆಗಬೇಕಂದ್ರೆ ಆ ಪಿಕ್ಚರ್ಸ್ ಬೇಕೇ ಬೇಕು. ಸೊ ಐ ಡೋಂಟ್ ವಾಂಟ್ ಟು ರಶ್. ಮಾಡಬೇಕು ಅಂತ ಸುಮ್ಮನೆ ಮಾಡೋದಲ್ಲ, ಯಾಕೆ ಮಾಡಬೇಕು, ಏನು ಮಾಡ್ತಿದ್ದೀನಿ ಅಂತ ಗೊತ್ತಿರಬೇಕು. ಇಟ್ ಈಸ್ ಓಕೆ ಡಿಲೇ ಆದ್ರೂ. ಸೊ ನಾಳೆ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇವಾಗ ಟೈಮ್ 11:30, ಸಿಕ್ಕಾಡೆ ನಿದ್ದೆ ಬರ್ತಾಯಿದೆ. ಹೊರಗಡೆ ಹೋಗಿ ಚಂದಮಾಮ ನೋಡಿ ಆಚೆ ಬರೋಣ.
ಮತ್ತೆ ಒಂದಷ್ಟು ಹೋಪ್ಸ್ ಇಟ್ಕೊಂಡು ಮಿಂತ್ರಲ್ಲಿ ಆರ್ಡರ್ ಮಾಡಿದ್ದೀನಿ. ಈ ಪ್ಯಾಂಟ್ ಬಂದಿದೆ. ಲೆಟ್ಸ್ ಸಿ, ಬಿಕಾಸ್ ಲಾಸ್ಟ್ ಟೈಮ್ ಒಂದಷ್ಟು ಪ್ಯಾಂಟ್ ಆರ್ಡರ್ ಮಾಡಿ ಎರಡೂ ರಿಟರ್ನ್ ಮಾಡಿಬಿಟ್ಟೆ, ಇಷ್ಟ ಆಗಲಿಲ್ಲ. ಮತ್ತು ವೆಸ್ಟ್ ಸೈಡಲ್ಲಿ ಒಂದು ತಂದೆ, ಅದು ಲೂಸ್ ಆಗ್ತಾ ಇದೆ. ಬಟ್ ಇಟ್ ಈಸ್ ಗುಡ್, ಇಟ್ ಈಸ್ ವೆರಿ ಗುಡ್, ಬಟ್ ಸ್ವಲ್ಪ ಲೂಸು. ಸೊ ಹಾಗಾಗಿ ಇನ್ನೊಂದು ತರಿಸಿದ್ದೀನಿ. ಹೋಪ್ಫುಲಿ ನೋಡೋಣ. ದಿಸ್ ಇಸ್ ಹೌ ದ ಪ್ಯಾಂಟ್ ಲುಕ್ಸ್. ಒಂಥರ ಚೆನ್ನಾಗಿದೆ. ನಂಗೆ ಆ್ಯಕ್ಚುಲಿ ಈ ಥರ ಫಿಟ್ ಇಷ್ಟ ಆಯ್ತಾ. ಇವಾಗ ಇಟ್ಸ್ ಟ್ರೆಂಡಿಂಗ್ ಅಲ್ವಾ ನೋಡಿ. ತುಂಬ ನನ್ನ ಹೈಟ್ಗೆ ಇಷ್ಟು ಉದ್ದ ಇದೆ ಅಂದರೆ, ನೀವು ಕುಳ್ಳಕ್ಕಿದ್ರೆ ಸ್ವಲ್ಪ ಇನ್ನೂ ತುಂಬ ಉದ್ದ ಆಗೋಗುತ್ತೆ. ಸೊ ಐ ವುಡ್ ಹೈಲಿ ಸಜೆಸ್ಟ್ ದಿಸ್ ಓನ್ಲಿ ಫಾರ್ ಪೀಪಲ್ ಹೂ ಆರ್ ಟಾಲ್. ನನ್ನ ಹೈಟ್ ಬಂದ್ಬಿಟ್ಟು ಐ ಆಮ್ ಬಿಟ್ವೀನ್ 5'5" ಆ್ಯಂಡ್ 5'6" ಆಯಿತಾ. 164.5 ಸೆಂಟಿಮೀಟರ್ಸ್ ಟು ಬಿ ಎಕ್ಸಾಕ್ಟ್. ಸೊ ನನಗೇನೆ ನೋಡಿ ಹಿಂಗಿದೆ, ಇಷ್ಟುದ್ದ ಇದೆ. ಹೀಲ್ಸ್ ಹಾಕ್ಕೊಂಡ್ರೆ ಬಾಂಬಾಗಿ ಕಾಣುತ್ತೆ, ಅಥವಾ ಶೂಸ್ ಹಾಕ್ಕೊಂಡ್ರು ಸಕ್ಕದಾಗಿ ಕಾಣುತ್ತೆ. ಒಂಥರ ಈ ಬಲೂನ್ ಪ್ಯಾಂಟು ಏನಂತಾರೆ ಇದಕ್ಕೆ, ಹಿಂಗಿದೆ. ಅಭಿರೇಗಿಸ್ತಾ ಇದ್ದ. ಇದು ಆ್ಯಕ್ಚುಯಲ್ ಪ್ರೈಸ್ ಬಂದು 5,500. ದಿಸ್ ಇಸ್ ಫ್ರಮ್ ಮ್ಯಾಂಗೋ. ಬಟ್ ಫೋಕಸ್, ಹಾಂ, ದಿಸ್ ಇಸ್ ಫ್ರಮ್ ಮ್ಯಾಂಗೋ. ಆ್ಯಕ್ಚುಯಲ್ ಪ್ರೈಸಸ್ ಇಲ್ಲೇ ಇರುತ್ತೆ ನೋಡಿ, 5,790 ರೂಪಾಯಿ. ಬಟ್ ನಂಗೆ ಡಿಸ್ಕೌಂಟಲ್ಲಿ 2,900, ಸಮ್ವೇರ್ ಬಿಟ್ವೀನ್ ಐ ಥಿಂಕ್ 2,700 ಹಂಗೆ ಸಿಕ್ತು. ಅಂದರೆ 3,000 ಡಿಸ್ಕೌಂಟ್ ಸಿಕ್ಕಿದೆ, ಅದಕ್ಕೆ ಆರ್ಡರ್ ಮಾಡಿದ್ದೆ. ಆಟೋ ಮೇಡಮ್, ಆಟೋ ರಾಣಿ, ರಿವರ್ಸ್ ತಗೊಳ್ಳಿ ಮೇಡಮ್, ವಿಡಿಯೋ ಮಾಡ್ತೀನಿ. ನೋಡಮ್ಮ ಎಲ್ಲಾನು ಬರುತ್ತೆ ನಮ್ಮ ಮಗುಗೆ. ಮೇಡಮ್ ಕುತ್ಕೋ. ಯಾರ್ದು ಮೇಡಮ್ ಆಟೋ? ಡ್ಯಾಡಿದ ಮೇಡಮ್, ಅಪ್ಪುದ ಮೇಡಮ್. ಓಕೆ ಮೇಡಮ್. ತಾತ ಕೊಡ್ಸಿದ್ದ. ಯಾವ ತಾತ ಕೊಡ್ಸಿದ್ದು? ಗಜ್ಜು ತಾತ ಹೇಳು. ದಜ್ಜು. ಬೂ ಹೋದ್ರ ಗಜ್ಜು ತಾತ? ಎಲ್ಲೋದ್ರು? ಬೂ ಹೋದ್ರ? ಏನು ನಿಂಗೆ ಆಪಿ ತಂದ್ರ ನಿನ್ನೆ? ಏನಂತಾರ ನಿಂಗೆ ಗಜ್ಜು ತಾತ? ಏಯ್ ಅಂತಾರ, ಆಮೇಲೆ ಪುತಿ ಅಂತಾರ, ಆಮೇಲೆ ಬಂಗಾರಿ ಅಂತಾರ. ಹೆಂಗಂತಾರೆ? ಪ್ರಿಯಾ ಅಂತಾರ, ಬಂಗಾರಿ. ಅವ್ವಾ ರಿಪೇರಿ ಮಾಡಲ್ಲ. ಏನಾಯ್ತು? ಇನ್ನೂ ಗೊತ್ತಿಲ್ಲ ರಿಪೇರಿ ಮಾಡೋದೆಲ್ಲ. ಏನದು? ಹಾಂ ಹಾಂ ಹಂಗಂದ್ರೆ ತೋರ್ಸು. ಕೈ ಸಿಕ್ಕಾಕೋತಾ? ಹಾಂ, ಶೂಸಾ? ಹಂಗಂದ್ರೆ ಸೀಟು ಕುತ್ಕೊಳ್ಳೋ ಸೀಟ್ ಅದು. ಏನವ ಹಂಗಂದ್ರೆ? ಇದೇನೋ ಹೊಸ ಭಾಷೆ, ಇನ್ನೂ ಕಲಿಬೇಕು. ಏನಂದೆ ಚಿಂಟ? ದಿಸ್ ಈಸ್ ಹೌ ಐ ಫೀಡ್ ಹರ್. ಇವ್ರ ಜೊತೆ ಆಟ ಆಡ್ಕೊಂಡು. ಕರಿ ಬೇಗ. ಇವಾಗ ಚುಬ್ಬಿಗೆ ಕೊಡೋಣ, ಪುಟ್ಟಿಗೆ ಕೊಡೋಣ? ಚುಬ್ಬಿ, ಪುಟ್ಟಿ, ಚಿಂಚಮ್ಮ. ನಿಂಗೆ ಗುಡ್ಡು ಪಾಪು ಅಲ್ವಾ? ನೋಡಿಲಿ ಏನಿದು? ಎಗ್ಗು. ನಡಿ ನೋಡು, ಈ ಚುಬ್ಬಿ ಪುಟ್ಟಿಗೆ ಬೇಕಂತೆ. ನಂದು ಅನ್ನವ. ನಿಮ್ದು ಆಯ್ತಲ್ಲ ಮಮ್ಮಮ್ಮನು? ಆಯ್ತು ಅಲ್ಲ, ಆತು ಅಲ್ಲ ಅನ್ನ? ಆತು ಕೇಳು, ಆತ ಅನ್ನ? ಬಾಯ್ಲಿ ಗುಂಡಿ. ಕ್ಯೂಟಿ ಪಾಯ್ ಬಂದ್ಲಕ್ಕುಳಿ. ಆತು ಅಂತ ಕೇಳು, ಆತ ಅನ್ನು. ಆತ ಕೇಳು ನೀನು, ಆತ ಅನ್ನು. ನೀನೇ ಹೇಳೋದಲ್ಲ, ಅವ್ರನ್ನ ಕೇಳು. ನೀನು ನೋಡ್ದ ಅವ್ರು ತಿಂದ್ರ? ಮಮ್ಮಮ್ಮ ಬೇಬಿ ಹಾಕಿದ್ರಾ? ಎಷ್ಟು ತಿಂದ್ರು? 1, 2 ತಿಂದ್ರ? ಅಮ್ಮ 1, 2 ತಿಂದ್ರಂತಲ್ಲೇ ನೀವು? ಮತ್ತೆ ಬಂದಿದ್ದೀರಾ ಮೊಟ್ಟೆಗೆ? ಫೈನಲಿ ನೆನ್ನೆ ಹೋಗಿ ಪ್ರಿಂಟೌಟ್ ತೊಗೊಂಡು ಬಂದೆ. ಬೇರೆ ಒಂದಷ್ಟು ಇತ್ತಲ್ಲ, ಅಲ್ಲಿ ನಾನು ಯಾವುದು ಅಂಗಡಿಗೆ ಪ್ರಿಂಟೌಟ್ ತೆಗಿತೀನಿ ಅದು ಕ್ಲೋಸ್ ಆಗೋಗಿತ್ತು ಸಂಡೇ. ಸೊ ಬೇರೆ ಕಡೆ ಹೋಗ್ಬಿಟ್ಟು ನಮ್ಮ ಮನೆ ಹತ್ರ ಇರೋದನ್ನೇ ಪ್ರಿಂಟ್ ಕೊಟ್ವಿ. ಅಲ್ಲೂ ಸಂಡೇ ನೈಟ್ ಆಗಿರೋದ್ರಿಂದ ಒಂದು ಕಾಪಿಗೆ 80 ರೂಪೀಸ್ ಆಗುತ್ತೆ ಆವಾಗಲೇ ಕೊಡೋದಾದರೆ. ನಾಳೆ ಕೊಡೋದಾದರೆ ನಾರ್ಮಲ್ ಎಷ್ಟು 8 ರೂಪೀಸೋ 20 ರೂಪೀಸೋ ಏನೋ ಹೇಳಿದ್ರು, ಐ ಫರ್ಗಾಟ್. ಸೊ ಸರಿ ಆಯಿತು ಅಂದ್ಬಿಟ್ಟು ನಂದಿನ 4 ಫೋಟೋಸ್ ಬಾಕಿ ಇತ್ತು. ಸೊ 4 ಫೋಟೋಸ್ಗೆ ಆವಾಗಲೇ ತೊಗೊಂಡ್ರೆ 400 ರೂಪೀಸ್ ಆಗುತ್ತೆ. ನಾಳೆ ತೊಗೊಂಡ್ರೆ 140 ರೂಪೀಸ್ ಆಗುತ್ತೆ ಅಂತ ಏನೋ ಹೇಳಿದ್ರು. ಸರಿ ಅಂದ್ಬಿಟ್ಟು
ನೆನ್ನೆ ಹೋಗ್ಬಿಟ್ಟು ಸಂಜೆ ತೊಗೊಂಡು ಬಂದ್ವಿ. ಸೊ ನೆನ್ನೆ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಐ ವಾಸ್ ವೆರಿ ಟಯರ್ಡ್. ಮಲಗಿಬಿಟ್ಟೆ. ಇವಾಗ ಪಾಪು ಮಲಗಿದ್ದಾಳೆ, ನಂದು ಬೇರೆ ಎಲ್ಲ ಕೆಲಸ ಮುಗಿಸ್ದೆ. ಸೊ ಇದನ್ನು ಮುಗಿಸ್ಕೊಳ್ಳೋಣ. ಫೈನಲಿ ವಿಷನ್ ಬೋರ್ಡ್ ಮುಗೀತು. ಮತ್ತೆ ಒಂದು ಫೋಟೋ ಮಿಸ್ ಆಗಿದೆ, ಬಟ್ ಇಟ್ಸ್ ಓಕೆ, ಮಾಡಿ ಮುಗಿಸಿದ್ದೀನಿ. ಐ ಡೋಂಟ್ ವಾಂಟ್ ಟು ಡಿಲೇ. ಅದನ್ನು ಇಲ್ಲೊಂಚೂರು ಜಾಗ ಬಿಟ್ಟಿದ್ದೀನಿ, ಅಲ್ಲಿ ಸ್ಟಿಕ್ ಮಾಡೋಣ, ಯಾವಾಗಾದರೂ ಹೋದಾಗ ಪ್ರಿಂಟೌಟ್ ತೊಗೊಂಬಂದು ಸ್ಟಿಕ್ ಮಾಡೋಣ ಅಂತ. ಅದಕ್ಕೆ ಅಂದರೆ ಒಂದು ಫೋಟೋ ದೊಡ್ಡದಿದೆ, ಅಲ್ಲಿ ಕೆಳಗಡೆ ಅದರ ಮೇಲೇ ಸ್ಟಿಕ್ ಮಾಡ್ಬೋದು. ಸೊ ಅದನ್ನು ಪುಟ್ಟದಾಗೆ ಪ್ರಿಂಟೌಟ್ ತೊಗೊಂಡು ಬಂದು ಅಲ್ಲಿ ಸ್ಟಿಕ್ ಮಾಡ್ತೀನಿ. ಅದು ಬಿಟ್ಟು ಎವ್ರಿಥಿಂಗ್ ಎಲ್ಸ್ ಇಸ್ ಡನ್. ದೆನ್ ಇಟ್ ಈಸ್ ಸೋ ಗುಡ್. ಆ್ಯಂಡ್ ಪ್ರತಿ ಸತಿ ನನ್ನ ವಿಷನ್ ಬೋರ್ಡಲ್ಲಿ ದೇರ್ ವಿಲ್ ಬಿ ಕಲರ್, ಆಯಿತಾ, ಗೊತ್ತಿಲ್ಲದೇನೋ ಒಂಥರ ಕಲರ್ ಮ್ಯಾಚ್ ಆಗಿರುತ್ತೆ. ಲಾಸ್ಟ್ ಟೈಮ್ ಐ ಥಿಂಕ್ ಇಟ್ ವಾಸ್ ಮೋರ್ ಆಫ್ ಪಿಂಕ್, ಲಾಡ್ ಆಫ್ ಪಿಂಕ್ಸ್ ಇತ್ತು ಲಾಸ್ಟ್ ಟೈಮ್. ಸೊ ದ್ಯಾಟ್ ವಾಸ್ ದಿ ಹೈಲೈಟ್. ದಿಸ್ ಇಯರ್ ಇಟ್ ಈಸ್ ಅ ಲಾಡ್ ಆಫ್ ರೆಡ್, ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್. ಈ 3 ಕಲರ್ ಸ್ವಲ್ಪ ಜಾಸ್ತಿ ಎದ್ದು ಕಾಣ್ತಾ ಇದೆ ನನಗೆ, ರೆಡ್, ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್. ಅದು ಬಿಟ್ಟು ಆಫ್ಕೋರ್ಸ್ ಬೇರೆ ಪಿಂಕ್ಸ್, ವೈಟ್ಸ್ ಎಲ್ಲ ಇದೆ. ಯಾ, ಫೈನಲಿ ಡನ್.